ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ. ರೈಸ್ ಐಟಮಿಂದ ತಮಿಳ್ನಾಡು ಸ್ಟೈಲಲ್ಲಿ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ. ಯಾವಾಗಲೂ ಪೊಂಗಲ್ ಮಾಡಿರ್ತೀವಿ ಒಂದೇ ರೀತಿ, ಆದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಒಂದು ಬೌಲ್ನಷ್ಟು ನಾನು ಹೆಸರುಬೇಳೆನ ಲೈಟಾಗಿ ಹುರಿದು ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಬೌಲ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಈ ಥರ ನೀವು ಸಮ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಹೋಟೆಲ್ಗಳಲ್ಲಿ ಸಹ ಇದೇ ರೀತಿಯೇ ಪ್ರಮಾಣದಲ್ಲಿ ಹಾಕ್ಕೊಳ್ತಾರೆ. ನಂತರ ಇಲ್ಲಿ ನೀಟಾಗಿ 2-3 ಬಾರಿ ಬೇಳೆ ಮತ್ತು ಅಕ್ಕಿನ ತೊಳೆದು ಬಿಸಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ನಾನಿಲ್ಲಿ 4 ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ನಂತರ ಇಲ್ಲಿ ನೀರನ್ನು ಸೇರಿಸಿ ರುಚಿಗೆ ಸ್ವಲ್ಪ ಉಪ್ಪು, ಎಷ್ಟು ಬೇಳೆ ಮತ್ತು ಅಕ್ಕಿ ಬೇಕಷ್ಟು ಉಪ್ಪು ಬೇಕಾಗುತ್ತೆ ಅಷ್ಟು ಸೇರಿಸಿ, ನಂತರ ಇಲ್ಲಿ ಸ್ವಲ್ಪ ಎಣ್ಣೆನ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕು. ಉಕ್ಕಿ ಬರೋದಿಲ್ಲ ಕುಕ್ಕರ್ ಲಿಡ್ಡಿಂದ ಆಚೆಗೆ. ನೋಡಿ, ಇಲ್ಲಿ ವಿಷಲ್ ಆದ ನಂತರ ನಮಗೆ ಈ ಥರ ಇರುತ್ತೆ. 4 ಕಪ್ ಸೇರಿಸೋದ್ರಿಂದ ಅನ್ನ ಅನ್ನೋದು ತುಂಬ ಮೆತು ಆಗೋದಿಲ್ಲ, ಹಾಗೆ ಬೇಳೆನೂ ಅಷ್ಟೇ ತುಂಬ ಸ್ಮ್ಯಾಶಿ ಆಗೋದಿಲ್ಲ. ನೀಟಾಗಿ ಎಷ್ಟು ಬೇಯಬೇಕಷ್ಟು ನೀಟಾಗಿ ಬೆಂದಿರುತ್ತೆ. ತುಂಬ ನೀರು ಸೇರಿಸಿದ್ವಿ ಅಂದರೆ ಗಂಜಿ ಥರ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಪೊಂಗಲ್ ನಮಗೆ ಸ್ವಲ್ಪ ಗಟ್ಟಿನೇ ಇರುತ್ತೆ, ತುಂಬ ತೆಳು ಇರೋದಿಲ್ಲ. ನಮ್ಮ ಕರ್ನಾಟಕ ಸ್ಟೈಲ್ ಪೊಂಗಲ್ ಥರ ತುಂಬ ತೆಳು ಇರೋದಿಲ್ಲ. ಇದಕ್ಕೀಗ ನಾನು ಇನ್ನೂ 2 ಕಪ್ನಷ್ಟು ನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು 1.5 ಕಪ್ನಷ್ಟು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈ ಥರ ಸ್ಮ್ಯಾಶ್ ಮಾಡೋ ಥರನೇ ಮಿಕ್ಸ್ ಮಾಡಿಕೊಡ್ಬೇಕು. ಬೇಳೆ ಅಕ್ಕಿ ಅನ್ನೋದು ನೀಟಾಗಿ ಬೆಂದಿದೆ, ಆದರೆ ನಮಗೆ ಸ್ವಲ್ಪ ಆ ಬೇಳೆ ಮತ್ತು ಅನ್ನದ ಕಾಳು ನೀಟಾಗಿ ಕಾಣುತ್ತೆ. ತುಂಬ ಸ್ಮ್ಯಾಶಿ ಆಗಿಲ್ಲ, ಕರೆಕ್ಟಾಗಿ ಬೆಂದಿರುತ್ತೆ ಇಷ್ಟು ನೀರನ್ನು ಹಾಕ್ಕೊಂಡ್ರೆ ನೀವು. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನಿಲ್ಲಿ ತುಪ್ಪ ತೊಗೊಳ್ತಾ ಇದ್ದೀನಿ. ಎಣ್ಣೆ ಬೇಕಂತರೂ ಅರ್ಧ ಎಣ್ಣೆ ಅರ್ಧ ತುಪ್ಪ ತೊಗೊಳ್ಬೋದು. ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ. ನಂತರ ಇಲ್ಲಿ 1/4 ಕಪ್ನಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗೋಕ್ಕೆ ಆಗ್ತಾ ಇರಬೇಕಾದ್ರೆ ಇದಕ್ಕೀಗ ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಬೇಕು. 1 ಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಸ್ಪೂನ್ನಷ್ಟು ಕಾಳುಮೆಣಸನ್ನು ತೊಗೊಳ್ಬೇಕು. ಇಲ್ಲಿ ಕಾಳುಮೆಣಸು ಕುಟ್ಟಿ ಏನು ಹಾಕ್ಕೊಳ್ಳೋದು ಬೇಡ, ಇದೇ ರೀತಿಯೇ ಕಾಳುಮೆಣಸು ಪೂರ್ತಿಯಾಗಿ ಹಾಕ್ಕೊಳ್ಬೇಕು. ನಂತರ ಇಲ್ಲಿ ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಬೇಕು. ನಂತರ ಅರ್ಧ ಸ್ಪೂನ್ನಷ್ಟು ಶುಂಠಿನ ನಾನು ತುರಿದಿಟ್ಕೊಂಡಿರೋದಂತ ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ 1 ಗರಿ ಕರಿಬೇವು, ಇದಿಷ್ಟನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಡ್ಬೇಕು. ಗೋಡಂಬಿ ಕಲರ್ ಚೇಂಜ್ ಆಗಬೇಕು, ಹಾಗೆ ಜೀರಿಗೆ ಮೆಣಸು ಅನ್ನೋದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ. ಈ ಥರ ಫ್ರೈ ಆಗಿರೋದಕ್ಕೆ ನೋಡಿ, ಇಲ್ಲಿ ಅನ್ನ ಅನ್ನೋದು ಚೆನ್ನಾಗಿ ಬೇಯ್ತಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ತುಪ್ಪದ ಒಗ್ಗರಣೆನೇ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಮಿಕ್ಸ್ ಮಾಡಿ ಕೊಡ್ಬೋದು, ಬಟ್ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಈ ಥರ ತುಪ್ಪದ ಒಗ್ಗರಣೆ ಕೊಟ್ಟು ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಾವು ತಮಿಳ್ನಾಡು ಸೈಡು ಹೋದಾಗ ಏನು ಪೊಂಗಲ್ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ. ಇದು ಕಾಯಿ ತುರಿ ಎಲ್ಲ ಏನೂ ಬೇಕಾಗೋದಿಲ್ಲ, ಇದಿಷ್ಟೇ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಟ್ರೆ ಆಯಿತು, ಪೊಂಗಲ್ ರೆಡಿ ಆಗುತ್ತೆ. ಇದನ್ನು ನೀವು ಚಟ್ನಿ ಅಥವಾ ಸಾಂಬಾರು ಜೊತೆಗೆ ಸರ್ವ್ ಮಾಡ್ಬೋದು. ಚಟ್ನಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಕಾಯಿ ಚಟ್ನಿ, ನೀರು ಚಟ್ನಿ ಜೊತೆಗೆ ಸರ್ವ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.